ಫಸ್ಟ್ ಟೈಮ್ ನೀವು ಯಾರ ಜೊತೆ ಬೆಡ್ ಶೇರ್ ಮಾಡಿದ್ದು, ಹೇಗೆ ಅಪ್ರೋಚ್ ಆದ್ರು ಅವರು, ಯಾವ ಕಾಸ್ಟ್ಯೂಮ್ ಅಲ್ಲಿ ಇದ್ರಿ? ಇಲ್ಲ, ನನಗೆ ಸ್ಯಾರಿ ಹಾಕೊಂಡಿದ್ದೆ, ಸ್ಯಾರಿ ಹಾಕೊಂಡು ಜಡೆ ಹಾಕೊಂಡು ಚೌಲಿ ಹಾಕೊಂಡು ಹೂವು ಮುಡ್ಕೊಂಡು ನಿಂತಿದ್ದೆ ಬೇಕ್ರಿ ಹತ್ರ. ಹಾ, ಸೊ ಒಬ್ರು ಬಂದ್ರು, ಎಷ್ಟು ಅಂತಂದ್ರೆ ಸೊ ಇಷ್ಟು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದ್ವಿ. ಹೆಂಗೆ ಎಷ್ಟು ಅಂತ ಕೇಳ್ತಾ ಇದ್ರು ಪ್ರಿಯಾಂಕಾ. ಇವಾಗ ಇದು ಬೇಕ್ರಿ, Okay. ನಾವ್ ಇಲ್ಲಿದ್ದೀವಿ, ನಮ್ದು ಜಾಗ. ಸೊ ಬೇಕ್ರಿ ಹತ್ರ ನಾವ್ ಹಿಂಗ್ ಸುಮ್ನೆ ಹಿಂಗ್ ಟೀ ಕುಡ್ಕೊಂಡು, ಅವ್ರ ಟೀ ಕುಡಿತಾ ಹಿಂಗ್ ನಿಂತ್ಕೊಳ್ಳೋರು, ನಾವ್ ಅಲ್ಲಿ ನಿಂತ್ಕೊಂಡಾಗ ಅವ್ರ ಹಿಂಗ್ ಟೀ ಕುಡಿಯೋದು, ಹಿಂಗ್ ನೋಡೋದು, ಹಿಂಗ್ ಅನ್ನೋದು, ನೀವು ಅವರು ಅವರು ನಾವ್ ಯಾರು ಹಿಂಗ್ ಬಾ ಹಿಂಗೆಂತ ಕರೀತಾ ಅಲ್ಲ, ಇಲ್ಲ, ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ ಹಿಂಗೆಲ್ಲ. ಓಕೆ, ಕುಣ್ಸೋದು, ಹಿಂಗ್ ಅನ್ನೋದು, ಹಿಂಗೆಲ್ಲ ಮಾಡೋರು. ಅದೆಲ್ಲ ಸಿಂಬಲ್. ಹೌದು, ಅದೆಲ್ಲ ಒಂದು ಸೈಡ್ ಕೋಡ್ ವರ್ಡ್ಗಳ ತರ. ಸೊ ಹಂಗಾದ್ಮೇಲೆ ಅವ್ರು ಕರ್ಕೊಂಡು ಹೋಗೋರು, ಹಿಂಗ್ ಅನ್ನೋರು. ಅಂದ್ರೆ ಅಲ್ಲಿ ಪಳಗಿದವರೇ ಬರ್ತಾ ಇದ್ರು, ಗೊತ್ತಿರೋರೇ ಬರ್ತಾ ಇದ್ರು. ಸೊ ಅವಾಗ ಒಂದು 30-40 ಅವಾಗ ಒಂದು ಅಮೌಂಟ್ ಕೊಡ್ತಾ ಇದ್ದಿದ್ದು ಅಷ್ಟೇ. ಪರ್ ಡೇಗ 30 ರೂಪಾಯಿ 40 ರೂಪಾಯಿ ಒಂದ್ಸತಿ ಬಂದೋಗ. ಓ ಮೈ ಗಾಡ್, ನಾನು 30-40 ಅಂದ್ರೆ 30K 30,000 40,000 ಅನ್ಕೊಂಡ್ತಿದ್ದೆ. ಚಾನ್ಸೇ ಇಲ್ಲ. 30 ರೂಪಾಯಿ 20 ರೂಪಾಯಿ 40 ರೂಪಾಯಿ 50 ರೂಪಾಯಿ ಅದೇ ದೊಡ್ಡ ಅಮೌಂಟ್. ಓಕೆ, ನೀವು ಭಿಕ್ಷೆಟನಿಗೆ ಹೋದ್ರೆ 1 ರೂಪಾಯಿ ಈ ತರ ಕೊಡೋರು. ಎಂಟಾಣಿ ಹಿಂಗ್ ಕೊಡೋರು. ಇಬ್ರು ಹೋದ್ರೆ 50 ಪೈಸೆ, ಒಬ್ರು ಇದು ಎಂಟಾಣಿ ಕಾಲದ ಮಾತು. 4 ಆಣಿ 8 ಆಣಿ ಆ ಒಂದು ಲೈಫ್ ಅಲ್ಲಿ ಇದ್ದಂತು. ಅವಾಗ ಹಂಗ್ ಕೊಡೋರು. ನಾನು ಅಂದ್ರೆ ನೀವು ಅಪ್ರೋಚ್ ಮಾಡ್ತಾ ಇರ್ನಿಲ್ವಾ? ಸೊ ನಾವು ಅವಾಗ ಜಾಸ್ತಿ ಕೇಳೋದಾಗ್ಲಿ ಇದಾಗ್ಲಿ ಏನೂ ಗೊತ್ತಿರಲಿಲ್ಲ ನಮಗೆ. ಸೊ ಅವ್ರು ಬರೋರು, ಕಾಸು ಕೊಡೋರು, ಅವ್ರಿಗೇನು ಬೇಕು ಇದನ್ನು ಮಾಡ್ಕೊಂಡು ಹೋಗ್ಬಿಡೋರು. ಸೊ ಕೆಲವರು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರೋರು. ನೀನು ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ವಾ, ಏನಾದ್ರು ಕೆಲಸ ಮಾಡ್ಬೋದಲ್ವಾ, ಅಥವಾ ಎಲ್ಲರೂ ಹೋಗ್ಬೋದಲ್ವಾ ಅಂತ. ಆಗ ನನಗೆ ಯಾರು ಕೆಲಸ ಕೊಡ್ತಾಯಿದ್ರು, ಕಮ್ಯುನಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ದೊಡ್ಡ ವಿಚಾರ. ಸೊಸೈಟಿಲಾಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು. ಆ ಒಂದು ಟೈಮಲ್ಲಿ ಇನ್ನು ಕೆಲಸ ತಾನೇ ಯಾರು ಮಾಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದು ನಮ್ಮ ಜರ್ನಿ, ನಮ್ಮ ಲೈಫು, ನಮ್ಮ ಬದುಕಿದ್ರು ಸತ್ರು ಇದೇ ವೃತ್ತಿನೇ ನಾವು ಮಾಡ್ಕೊಂಡು ಬದುಕಬೇಕು ಅಂತ ನಾವು ಅಂದ್ಕೊಂಡಿದ್ದು ನಾವು ಓದಂಥ ಟೈಮಲ್ಲಿ. ಬಟ್ ಟೆಕ್ನಾಲಜಿ ಆಗಿರ್ಬೋದು ಇದೆಲ್ಲ ಬದಲಾಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಸೊ ಹಾಗೆ ನೋಡೋಕೆ ಹೋದ್ರೆ ಇವಾಗ ಎಷ್ಟೆಲ್ಲ ಜನ ಹೆಂಗೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಆ ಟೈಮಲ್ಲಿ ಅದಿರಲಿಲ್ಲ. ಸೊ ಕಲೆಕ್ಷನ್ಗೆ ಹೋಗೋದು, ಮಗು ಹುಟ್ಟಾಗ ಆಶೀರ್ವಾದ ಮಾಡೋಕೆ ಹೋಗೋದು, ಡ್ಯಾನ್ಸ್ಗಳಿಗೆ ಹೋಗೋದು, ಈ ಥರ ವೃತ್ತಿನ ಮಾಡಿಕೊಂಡು ಸುಮಾರು ವರ್ಷ ಕಳೆದೆ. ಐ ಥಿಂಕ್ ನನಗೆ 14 ವರ್ಷ, ನನಗೊಂದು 20-21 ಏಜ್ ಅಷ್ಟೊತ್ತಿಗೆ ನಾನು ಕಂಪ್ಲೀಟಾಗಿ ಕಮ್ಯುನಿಟಿಲಿ ಪಳಗ್ಬಿಟ್ಟಿದ್ದೆ. ಸೊ ಅಷ್ಟೊತ್ತಿಗೆ ಹೇರ್ ಎಲ್ಲ ಬಂದಿದ್ದು. ನಾನು ಅಂದೆ ಅಮ್ಮ ಇಷ್ಟು ವರ್ಷ ಇದ್ದೀನಿ, ನಾನು ನನಗೆ ಆಪ್ರೇಷನ್ ಮಾಡಿಸಿ ನಾನು ಕಂಪ್ಲೀಟಾಗಿ ಅಲ್ಲ 5-6 ವರ್ಷ ಆಗಾದ್ರೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ ನೀವು? ಅವಾಗ ಏನೊಂದು ತಿಂಗಳಿಗೆ ಅಂದ್ರೆ ಒಂದು 2,000 3,000 1,000 ಆಗೋದೇ ಹೆಚ್ಚು. ಅದನ್ನ ನೀವು ದುಡ್ದು ನೀವೇ ಇಟ್ಕೊಬೇಕಾ ಅಥವಾ ನಿಮ್ಮ ಇವ್ರು ಎಡ್ಡಿಗೆ ಕೊಡ್ಬೇಕು? ಅವ್ರಿಗೂ ಕೊಟ್ಟು ಮಿಕ್ಕಿದ್ದ ನಾವು ಎತ್ತಿಕ್ತಿದ್ವಿ. ನಮ್ಗೆ ಏನಾದ್ರು ಮೇಕಪ್ ಐಟಮ್ ಬೇಕು ಅಥವಾ ಯಾವ ರೀತಿ ಶೇರಿಂಗು? ಸೊ ಇವಾಗ ಯಾವ ರೀತಿ ಅಂದ್ರೆ ಇವಾಗ ಒಂದು 50 ರೂಪಾಯಿ ಕೊಟ್ರೆ ಒಂದು 25 ರೂಪಾಯಿ ಅವ್ರಿಗೆ, 25 ರೂಪಾಯಿ ನಮಗೆ. ಸೊ ಅವಾಗ ನೀವು ಬಚ್ಚಿಟ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಎಲ್ಲ ನೋಡೇ ಬಿಡೋರಲ್ಲ. ಆಮೇಲೆ ಊಟಕ್ಕೆ ಅಂತ ಒಂದು 30-40 ರೂಪಾಯಿ ಕೊಡೋರು. ನಾನ್ ವೆಜ್ ಏನಾದ್ರು ಮಾಡಿದಾಗ ಒಂದು 50 ರೂಪಾಯಿ 100 ರೂಪಾಯಿ ಕೊಡ್ತಾ ಇದ್ವಿ. ಸೊ ಆ ಒಂದು ಅಮೌಂಟ್ನ ಜೋಡಿಸಿ ನಾನು ನಮ್ಮ ಅಮ್ಮನ ತಗೊಂಡು ಕೊಟ್ಟೆ. ಎಷ್ಟು ವರ್ಷ, ಒಂದು 6 ವರ್ಷದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ಕೊಂಡು? ಒಂದು 10-20 ಸಾವಿರ ಅಂತ ಅನ್ಕೊಳ್ಳಿ. ಅಷ್ಟೇ ಸೇವಿಂಗ್ಸ್? ಹೌದು, ನನ್ನ ಖರ್ಚುನು ಕಳ್ದಿ, ತಿಂಡಿ ಊಟ ಖರ್ಚು ಕಳ್ದಿ ಅಷ್ಟು ಸೇವಿಂಗ್ಸ್ ಮಾಡಿದ್ದು.